ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್‌ಗೆ ಸ್ವಾಗತ. ಲಿಂಗಸೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು 11,000 ಲಂಚಕ್ಕೆ ಬೇಡಿಕೆ ಇಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಲಿಂಗಸೂರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಘಟಕದ ವತಿಯಿಂದ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಿವರಾಜ ಕಪಗಲ್, ಬಸವರಾಜ ಅಮೀನಗಡ, ಶಿವು ನಾಯಕ, ಶಿವರಾಜ್, ವಿಶ್ವನಾಥ್, ಮೌನೇಶ್ ನಾಯಕ, ನಾಗರಾಜ್ ಶಿವರೆಡ್ಡಿಗೌಡ, ಹನುಮನಗೌಡ, ಮಂಜುನಾಥ್, ವೀರಭದ್ರಯ್ಯ, ಮೊಹಮ್ಮದ್ ಅಜೀರ್, ಮಲ್ಲಿಕಾರ್ಜುನ್, ದೇವರಾಜ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ರಂಗಪ್ಪ, ಲಿಂಗಸೂರು. ಇವರು ಬಂದು ಸರ್ಕಾರಿ ಹಾಸ್ಪಿಟಲ್ ದುಡ್ಡು ಇಸ್ಕೊಂಡು ಇಟ್ಟಿಗೆ ಎಣಿಕೆ ಕೊಟ್ಟಿದ್ರು. ಯಾರಪ್ಪ ಕೊಟ್ಟಿದ್ರು ನನಗ? ನೀನು ಇಲ್ಲೇ ಇದು ಇಲ್ಲಿ ನಾವು ಕುಂತು ಇಲ್ಲಿ ಒಂದು ಪ್ರೊಸೀಜರ್ ನನ್ನ ಮೇಲೆ ಕೆಟ್ಟಲ್ಲಿ ಮತ್ತೆ ಅವ್ರಿಗೆ ಮಾತಾಡಿ ಮಂಗಳವಾರ ಎಂಕ್ವೈರಿ ಅದೇ ಜನವರಲ್ಲಿ ಕಮಿಟಿ ಮಾಡಿ ಹಾಕಿದ್ದಾರೆ. ಅವರು ಈಗ ಬರೋಕ್ಕಾಗಿಲ್ಲ, ಬೇರೆ ಬೇರೆ ಆಯ್ತು. ಮಂಗಳವಾರ ತಗೊಂಡು ವೇಟ್ ಮಾಡೋಣ, ಇಲ್ಲಿವರೆಗೆ ವೇಟ್ ಮಾಡಿ ಮಂಗಳವಾರ ವೇಟ್ ಮಾಡಿ, ಬಂದಿಲ್ಲ ಅಂದ್ರೆ ವಿಷಯ ಮಾಡೋಣ. ಮಂಗಳವಾರ ಅಲ್ಲ, ಎಂಕ್ವೈರಿ ಹಾಕ್ಬೇಕಲ್ಲ. ನೀವು ನಿರ್ಣಯ ತಗೊಂಡವ್ರು ಅವರು, ನಾನಲ್ಲ. ನಿರ್ಣಯ ತಗೊಂಡವ್ರು ನಾನು, ಅಧಿಕಾರಿ ಅವ್ರು ಬಂದು ನೋಡಪ್ಪ, ತಪ್ಪಿಸ್ತಾರೆ ಶಿಕ್ಷೆ ಆಗಲಿ, ನಾನಿದ್ರು ನನಗೆ ಶಿಕ್ಷೆ ಆಗಲಿ. ಸಾಕ್ಷಿ ಸಮೇತ ತಂಬರಪ್ಪ ನೀನು, ಅದ್ರ ಮೇಲೆ ನಾನು ಮಾತಾಡಾಗಿಲ್ಲ ಅಂತಿದ್ದೆ. ಅಂದ್ರೆ ಎನ್ಕ್ವೈರಿ ಆಗ್ಬೇಕಲ್ಲ. ನಾನು ನನ್ನ ಮೇಲೆ ಡಿಸಿಷನ್ ನಾನು ತಗೊಳಕ್ ಬರೋದಿಲ್ಲ. ನಾನು ಇಲ್ಲಿರೋದು ಕಂಟ್ರೋಲ್ ಕಮಿಟಿಯವ್ರು ಬರ್ಬೇಕು. ಅಲ್ಲಿ ನಮ್ಮ ಕಂಟ್ರೋಲಿಂಗ್ ಆಗ್ತಾರೆ ಅವರು, ಯಾರು DH ಅವರು ಏನು ಡಿಸಿಷನ್ ತಗೋತಾರೆ ಅವರು. ನನ್ನ ಕಡೆ ನಾನು ಯಾರ ಮೇಲೆ ಕ್ರಮ ಜರುಗಿಸಲು ಬರಲ್ಲ, ಶಿಫಾರಸ್ ಮಾಡ್ಬೋದು. ಇವರು ತಪ್ಪು ಮಾಡಿದಾರ, ಅವ್ರು ಶಿಫಾರಸ್ ಮಾಡ್ಬೋದು. ಇಲ್ಲಿ ಲೆಟರ್ ಕೊಟ್ಟರೆ ಅವ್ರು ಸರ್ ಹಿಂಗೆ ಲೆಟರ್ ಕೊಟ್ಟಿದ್ದಾರೆ, ಒಂದು ನಿಮಿಷ ಈ ಇಂಥವ್ರ ಮೇಲೆ ಕಂಪ್ಲೇಂಟ್ ಇದಾವೆ, ಆರೋಪ ಇದಾವೆ, ಒಂದು ಎಂಕ್ವೈರಿ ಮಾಡಿ ಅವ್ರಿಗೆ ಒಂದು ಲೆಟರ್ ಕೊಡ್ಬೋದು. ಅದು ಹೇಳ್ತಲ್ಲ, ಒಂದು ತಿಂಗಳು ಡಿಲೇ ಆಗಿದೆ. ರೈತರು ಹೊರಟು ಬೇರೆ ಬೇರೆ ಕಾರ್ಯಕ್ರಮ ಹೋಗ್ತಾರೆ, ಡಿಲೇ ಆಗಿದೆ. ಸರ್ ಹೇಳೋರು ಇಲ್ಲ, ಅದು ಪಾಲಿಸ್ತಾ ಇದ್ದಾರೆ. ನಾನೆಲ್ಲ ಬರ್ತೀನಿ, ಇಲ್ಲಿ ಟೀಮ್ ಮಂಗಳವಾರ ಅವತ್ತೇನು ಎನ್ಕ್ವೈರಿ ಬರ್ತಾರೆ, ನೀವು ಬರ್ರಿ, ಅವರು ಕರ್ತೀವಿ, ಆಶಾ ಕಾರ್ಯಕರ್ತರು ಇವ್ರು ಯಾರಲ್ಲ ಇವರು ಕರ್ತೀವಿ, ಎನ್ಕ್ವೈರಿ ಆಗಬೇಕು. ಯಾರು ತಪ್ಪಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಸರ್, ನಾವು ರೈತರು ಉತ್ಸವ ಕಾರ್ಯಕ್ರಮ ಮುಂಚಿತವಾಗಿ ನಿಮ್ಗೆ 2 ತಿಂಗಳ ಡಿಸೆಂಬರ್ ಇರುತ್ತದೆ. ನನಗೆ 15ನೇ ತಾರೀಕಿಗೆ ಎನ್ಕ್ವೈರಿ ಮಾಡ್ರಿ ಅಂತ 15 ನಾವು ಒಂದು ಮಾಹಿತಿ ಕೊಟ್ಟಿದ್ದೀವಿ ಸರ್. ಮಾಹಿತಿ ಕೊಟ್ಟರೆ ನೀವೇನು ಹೆರಿಗೆ ಕೊಠಡಿಯಲ್ಲಿ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ವಿ. ಹೌದು, ಅದು ಕೊಡಕ್ಕೆ ಬರಲ್ಲ ಅಂದ್ರೆ ನೀವು ಹಿಂಗೆ ಬರಕ್ಕೆ ಕೊಟ್ಟಿರ್ತಾರೆ ಅಂತ. ನಾವಿಲ್ಲಿ OPD ಚೀಟಿ ಮಾಡಲ್ಲಿ ಅಲ್ಲಿನೂ ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸರ್. ನೋಡಿದ್ರೆ ಡೇಟ್ ಸಂತಿಗೆ ಹೇಳಿದ್ವಿ, ಟೈಮಿಂಗ್ ಸಂತಿಗೆ ಹೇಳಿದ್ವಿ. ನೀವು ಹಿಂಗೆ ಡಿಲೇ ಮಾಡಿ ಇಲ್ಲಿ ಸಾರ್ವಜನಿಕರ ತಾವು ಮತ್ತೆ ಹಿರಿಯ ಸಂಬಂಧ ಬಂದಿರ್ತಾರೆ, ಅವ್ರ ಕಡೆಯಿಂದ ಯಾವ ರೀತಿ ಸರ್? ಓಕೆ ಸರ್, ಅಂದರೆ ಇಬ್ಬರು ಪ್ರೋಗ್ರಾಮ್ ಆಗ್ತಾರೆ. ಮಾಡಿ ಸರ್, ತನಿಖೆ ತಂಡ ರಚನೆ ಮಾಡಿ ಒಂದು ತಿಂಗಳಿಂದ ಮಾಡಿ ಒಂದು ವಿಷಯ ನಾನು ಸ್ವಲ್ಪ ಕೇಳಿದ್ರಿ. ಇದು ಪ್ರೊಸೀಜರ್ ಗೌರ್ಮೆಂಟ್ ಕಂಟ್ರೋಲಿಂಗ್ ಆಗ್ತಾರೆ, ಜಿಲ್ಲಾ ಅವ್ರ ಅಂಡರ್ ಪ್ರೋಗ್ರಾಮ್ ಆಗ್ತಾರೆ. ಅವರು ಎನ್ಕ್ವೈರಿ ಟೀಮ್ ಇರ್ತಾರೆ, ಆ ಟೀಮ್ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ವರದಿ ಕೊಡ್ತಾರೆ. ಆ ವರದಿ ಕೊಟ್ಟಿದ್ದು ಅವ್ರು ಶಿಸ್ತುಕೊಂಬಂದ್ರೆ ಜರುಗಿಸ್ತಾರೆ. ಅವ್ರ ಹಂತದಲ್ಲಿ ಆಗೋದಿಲ್ಲ, ಅವ್ರು ಜರುಗಿಸ್ತಾರೆ, ಎಲ್ಲರೂ ಸರ್ಕಾರ. ಸರ್, ಈಗ ನಮ್ದೇನಪ್ಪ ಅಂದರೆ ಈ ಕೊಟ್ಟಿದ್ದ ಲೆಟರ್ನ ಇಮಿಡಿಯೇಟ್ಲಿ ನೀವು ಯಾರಿಗೆ ನೀವು ಮೌಖಿಕವಾಗಿ ಮಾತಾಡಬೇಡ್ರಿ ಸರ್. ಲೆಟರ್ ಮುಖಾಂತರ ಮಾತಾಡಲ್ಲ, ಲೆಟರ್ ಮಾಡಿರಿ. ಲೆಟರ್ ಮಾಡಿ ಕೇಳಿಸಿ ಮತ್ತೆ ಅವ್ರು ಯಾರು ಇವ್ರು ಹೇಳಿಕೆ ಕೊಟ್ಟರಲ್ಲ ಸರ್, ಅವರು ಅಧಿಕಾರಿಗಳು ನೀವು ವಿಳಂಬ ಮಾಡ್ಕೋಬೇಡ್ರಿ ದಯವಿಟ್ಟು ಸಾರ್ವಜನಿಕರ ವಿಚಾರ. 2 ತಿಂಗಳಾಯ್ತು, ಮತ್ತೆ ಏನಾಗ್ತದೆ ಸರ್?
BPL ಕಾರ್ಡ್ ಸೈನ್ ಇದು ಹೆಂಗಂತ ಬಳಕೆದಾರರು ನಾವು BPL ಕಾರ್ಡ್ ಹೇಳೋದು ನೀವು BPL ಕಾರ್ಡ್ ಅದಕ್ಕೆ ಜಿರಾಕ್ಸ್ ಮಾಡ್ತೀವಿ ಇಲ್ಲ ನನ್ನ ಮಾಡೋಣ ನಾನು ಏನ್ ಮಾಡ್ತೀನಿ ನಿಮಗೆ ಗೊತ್ತಾಗತ್ತೆ 130 ಎಲ್ಲ ಕಪಸ್ಪಟ್ರಿ ಇದನ್ನು ಕಂಪ್ಲೇಂಟ್ ಕೊಡ್ರಪ್ಪ ಅದನ್ನು ಸಾಲ್ವ್ ಮಾಡೋಣ ನಾಳೆ ಅದನ್ನ ಎನ್ಕ್ವೈರಿಗೆ ಹಾಕ್ಬಿಡೋದು ಸರ್ ನೀವು ಹೇಳಿದ್ದು ಕೇಳಿದ್ದು ನಾವು ಆಯ್ತು